ಪೆಟ್ರೋಲ್ಗೆ ಸರಿ ಮುಂದೆ ಹೋಗಿ ಮುಂದೆ ಗಾಡಿ ಹೋಗ್ರಿ. ಆಟ ಅಂತಂದ್ರೆ ಏನಯ್ಯ ಬರ್ತೇನಯ್ಯ? ಎಲ್ಲಿಗ್ರಿ ಹೋಗ್ಬೇಕು? ಅಸಳ್ಳಿ ಎಕ್ಸ್ಟೆನ್ಷನ್ಗೆ. ಮೀಟರ್ ಮೇಲೆ 3 ರೂಪಾಯಿ ಜಾಸ್ತಿ ಆಗುತ್ತೆ. ಏನಪ್ಪ ಹಗಲತ್ನಾಗ ಏನಯ್ಯ ಮೀಟರ್ ಮೇಲೆ 3 ರೂಪಾಯಿ ಜಾಸ್ತಿ? ರೀ ಸ್ವಾಮಿ, ಅಲ್ಲಿಂದ ನಾವು ಖಾಲಿ ಬರ್ಬೇಕು ಗೊತ್ತೇನ್ರಿ? ಅದಕ್ಕೆ ಹೋಗ್ತಾ ಬರ್ತಾ ನನ್ನ ಹತ್ರ ಜಗ್ಬೇಡ ಅಂತ ಮಾಡಿ ಏನ್ ಮನುಷ್ಯರಯ್ಯ ನೀವು? ಸರಿ ನಡ್ಕೊಂಡು ಹೋಗ್ರಿ, ನನಗೇನು. ನಡ್ಕೊಂಡು ಹೋಗೋದಂತೀಯ? ತಿಥಿ ಊಟ ಅಂತ ಹೇಳ್ತು ಜಾಸ್ತಿ ಊಟ ಮಾಡಿದೆ, ಹೊಟ್ಟೆ ಹೊತ್ಕೊಂಡು ನಡೆದಾಡ್ದ ಸಾಯ್ತಾ ಇದ್ದೀನಿ. ನೀವಿಲ್ ಸತ್ರೆ ನಿಮ್ ತಿಥಿ ನಾವಿಲ್ಲೇ ಮಾಡ್ಬೇಕಾಗತ್ತೆ. ಬನ್ರಿ ನಾನೇ ಡ್ರಾಪ್ ಕೊಡ್ತೀನಿ. ಏನ್ರಿ ಪುರೋಹಿತ್ರೆ, ನೀವು ವಾರಕ್ಕೆ ಒಂದೇ ಸತಿ ನಾವು ಊಟ ಮಾಡೋದು? ನಡೀರಿ. ರೇ ಪುರೋಹಿತ್ರೆ, ಕ್ಯೂರಲ್ಲಿ ನಿಂತಿರೋದು ಮೊದ್ಲು ನನ್ ಗಾಡಿ, ಅದ್ರಲ್ಲೇ ಕೂತ್ಕೋಬೇಕು. ರೇ ಪುರೋಹಿತ್ರೆ, ನೀವು ನನ್ನ ಗಾಡಿಗೆ ಬರ್ಬೇಕು. ಬನ್ರಿ. ಪುರೋಹಿತ್ರೆ, ನನ್ ಗಾಡಿಲೇ ಕೂತ್ಕೋಬೇಕು, ಬರ್ರಿ. ಕಚರಾಪಟ್ಟಿ ಮಗನೇ, ಬರೋ ಗಿರಾಕಿಗಳ ಹತ್ರ ಜಾಸ್ತಿ ದುಡ್ಡು ಕೇಳಿ ಆಟೋದವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಇದೆಯಾ? ಕುಳ್ಳ, ನನ್ ವಿಷಯಕ್ಕೆ ಬಂದ್ರೆ ಮೂಳೆ ಮುರಿತೀರಿ. ಬಿಡೋ ಬಿಡೋ ಕೈನ. ಬಿಡಲ್ಲ ಕಣ, ನೋಡೇ ಬಿಡೋಣ ಈ ಗಿರಾಕಿನ ಯಾರು ಕರ್ಕೊಂಡು ಹೋಗ್ತಾರೆ ಅಂತ. ಈ ಪುರೋಹಿತ್ರೆ ಬನ್ರಿ ಬನ್ರಿ. ಪುರೋಹಿತ್ರೆ ಬನ್ರಿ 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 ಪುರೋಹಿತ್ರೆ. ಬಂದ್ರೆ ಬಂದ್ರೆ ಬನ್ರಿ ಪುರೋಹಿತ್ರೆ. ಕುಂಬಳಕಾಯಿ ಅಂತ ಕೈ ಮೇಲ್ಗಡೆ ಇಟ್ಕೊಂಡ್ರೆ ಕೆಳಗಡೆ ಪಂಚೆ ಎಲ್ರಿ ಇರುತ್ತೆ. ಮೊದಲು ಕುಂಬಳಕಾಯಿ ಕೈ ಬಿಡಿ. ಅಯ್ಯೋ, ನನ್ನ ಪ್ರಾಣ ಇರೋದೇ ಈ ಬೂದು ಕುಂಬಳಕಾಯಾಗೆ. 3 ತಿಂಗಳಿಂದ ಇದ್ರ ಮಜ್ಜಿ ಹೊಳೆ ತಿನ್ಬೇಕು ಅಂತ ಬಾಯ್ ಬಿಡ್ತಾ ಇದ್ದೆ. ಅಷ್ಟಾಗೆ ಯಾರೋ ಪುಣ್ಯಾತ್ತ ಪಟಕ್ಕಂತ ಪ್ರಾಣ ಬಿಟ್ಬಿಟ್ಟ, ಪಟಕ್ಕಂತ ಕೈ ಹೊಡೆದ್ರು. ತಿಂತೀಯ ಅಲ್ವಾ? ಬೇಡ ಬೇಡ. ಅಯ್ಯೋ ಮೇರಿ ಮೇರಿ, ಏನು ಆ ಮುತ್ತಿ ಬಹಳ ಗಲಾಟೆ ಮಾಡ್ತಿದ್ದಾಳೆ. ಆಯ್ತೇನಮ್ಮ? ನೋಡ್ದ, ನಿನ್ನ ಮಗಳು ಎಷ್ಟು ಚೆನ್ನಾಗಿ ಬೆಳೆದಿದ್ದಾಳೆ. ನೀನು ಭವಾನಿ ತಾನೆ? ಹೌದು. ಅಯ್ಯೋ ಭವಾನಿ, ಭವಾನಿ ನನ್ ಕಂದ, ನನ್ ಕಂದ. ನೀನ್ ನನ್ ಮಗಳು ಕಣಮ್ಮ, ನೀನ್ ನನ್ ಮಗಳು, ನನ್ ಮಗಳು. ನಾನು ಭಾಸ್ಕರ ಮಗಳು. ಅಯ್ಯೋ ಅಲ್ಲ, ಭಾಸ್ಕರ ಮಗಳಲ್ಲ, ನೀನ್ ನನ್ ಮಗಳು ಕಣಮ್ಮ, ನನ್ ಮಗಳು. ನಾನ್ ನಿನ್ ಹೆತ್ತಮ್ಮ ಕಣಮ್ಮ, ನೀನ್ ನನ್ ಮಗಳು, ಭಾಸ್ಕರ ಮಗಳಲ್ಲ. ಭವಾನಿ ನನ್ ಚಿನ್ನ, ಭವಾನಿ. ಅಯ್ಯಯ್ಯೋ, ರಾಕ್ಷಸ ಬಂದ, ರಾಕ್ಷಸ ಬಂದ. ಭವಾನಿ ಭವಾನಿ ಪೂರಾಪಾವಳಿ ಸ್ವಲ್ಪ ಹುಚ್ಚು, ನಿನ್ ಕುತ್ತಿಗೆ ಸಿಗ್ಬಿಡ್ತಾಳೆ. ಅಯ್ಯೋ ಸುಳ್ಳು, ನಾನು ಹುಚ್ಚಲ್ಲ. ಭವಾನಿ, ಇವನ್ ಮಾತು ನಂಬಿ ನನ್ನ ಕೈ ಬಿಡ್ಬೇಡ. ನನ್ನ ನಿನ್ ಜೊತೆಲೇ ಕರ್ಕೊಂಡು ಹೋಗು. ನಾನ್ ನಿನ್ ತಾಯಿ ಕಣಮ್ಮ. ಅವಳಿ ತುಂಬಾ ಹುಚ್ಚು. ಹೆತ್ತು ಮಗಳನ್ನ ಕಳ್ಕೊಂಡು ಅವಳಿಗೆ ಬ್ರೈನ್ ಅಪ್ಸೆಟ್ ಆಗಿದೆ. ಅದಕ್ಕೆ ಯಾವ ಹೆಣ್ಮಕ್ಳನ್ನ ಕಂಡ್ರು ನನ್ ಮಗಳು ಅಂತ ಪಡ್ಕೊತಾಳೆ. ಅಯ್ಯೋ
ಭವಾನಿ ಅಯ್ಯೋ ಭವಾನಿ ನನ್ನ ಬಿಟ್ಬಿಟ್ಟು ಹೋಗ್ಬೇಡ ನನ್ನ ಕರ್ಕೊಂಡು ಅಯ್ಯೋ ಭವಾನಿ ನನ್ನ ಕಂದ ನನ್ನ ಬಿಟ್ಬೇಡ ಅಯ್ಯೋ ಬಿಡಮ್ಮ. ಭವಾನಿ ಭವಾನಿ ನನ್ನ ಬಿಟ್ಬಿಟ್ಟು ಹೋಗ್ಬೇಡ ಅಯ್ಯೋ ಬಿಡಿ ಬಿಡಿ ನನ್ನ ಮಗಳು ಹೋಗದಂತೆ ಎಳವನ ಮಾಡಯ್ಯ ಮಾತೊಂದು ಕೇಳದಂತೆ ಕಿವುಡನ ಮಾಡಯ್ಯ ಕಿವುಡನ ಮಾಡಯ್ಯ ಕಿವುಡನ ಮಾಡಯ್ಯ ಕಿವುಡನ ಮಾಡಯ್ಯ ಕಿವುಡನ ಮಾಡಯ್ಯ ಕಿವುಡನ ಮಾಡೆ ಅಂತ ಹೊಡ್ಕೊಳ್ಳುತ್ತೆ. ಈ ರೇಡಿಯೋ ಕೂಡ ನನ್ನನ್ನು ಹಾಸ್ಯ ಮಾಡಿ ಹಾಗಾಗ್ಬಿಡ್ತಲ್ಲ. ರಾಮಮೂರ್ತಿ ಫೋನ್ ಮಾಡಿದ್ರೇನೋ? ಗಂಟೆ 5:15 ಗಂಟೆ ಎಷ್ಟು ಮಹಾಲಿಂಗ? ರಾಮಮೂರ್ತಿ ಅವರು ನಾಳೆ ತಮ್ಮ ಫೋನ್ ಮಾಡ್ತಾರಂತೆ. ಕಿವುಡ್ ಬಡ್ಡಿ ಮಗನೆ. ಭವಾನಿಯಲ್ಲಿದ್ದಾಳೆ? ಒಳಗಡೆ ಎಲ್ರು ನನ್ ಕಿವುಡು ಬಡ್ಡಿ ಮಗನೆ ಅಂತ ಹಾಸ್ಯ ಮಾಡಿ ಹಾಕೋಗೋಯ್ತು. ಅವ್ರಿಗೇನ್ ಗೊತ್ತು ನನ್ ಕಿವಿ ಎಷ್ಟು ಚುರುಕಾಗಿದೆ ಅಂತ. ಭವಾನಿ ಯಾಕಮ್ಮ ಹಿಕ್ಕುತ್ತಿದೆ? ಡ್ಯಾಡಿ ಇವತ್ತು ನನ್ನ ಕಾರ್ ಅಡ್ಡವಾಗಿ ಒಬ್ಬ ಹೆಂಗ್ಸ್ ಬಂದ್ಬಿಟ್ಲು. ಸತ್ತಿರ್ಲೇನು? ಇಲ್ಲ ಡ್ಯಾಡಿ, ಪೆಟ್ಟೇನಾಗ್ಲಿಲ್ಲ. ನಾನು ಗಾಬರಿಯಿಂದ ಕಾರ್ ಇಳಿದೆ. ಅವಳನ್ನ ನೋಡ್ತಾ ಇದ್ದಕ್ಕೆ ಭವಾನಿ ಅಲ್ವಾ ಅಂತ ಕೇಳಿದ್ಲು. ನೀನೇನಂದೆ? ಹೌದು ಅಂದೆ. ತಕ್ಷಣ ಆಕೆ ಭವಾನಿ ನಾನ್ ನಿಮ್ ತಾಯಿ ಕಣಮ್ಮ, ನೀನು ನನ್ ಮಗಳು ಅಂತ ಅಲಕ್ಷ ಮಾಡಿದ್ಲು ಪಾಪ. ಅಲ್ಲಮ್ಮ ನಾನು ಭಾಸ್ಕರಾಯರ್ ಮಗಳು ಅಂದೆ. ನಿನ್ನ ಹೆಸರು ಕೇಳ್ತಿದ್ದ ಹಾಗೆ ನಿನ್ನ ಏನೋ ಅಂದ್ಬಿಟ್ಲು. ಯಾವಳು ತಲೆ ಕೆಟ್ಟವಳು ಅಂತ ಕಾಣಿಸುತ್ತೆ. ಹೌದು ಡ್ಯಾಡಿ, ಅಷ್ಟ್ರಲ್ಲಿ ಡಾಕ್ಟರ್ ದಿನಕರ್ ಬಂದು ಅವಳನ್ನ ಕಾರ್ನಲ್ಲಿ ಎಳ್ಕೊಂಡು ಹೋದ್ರು. ಮುಗೀತಲ್ಲ, ಇನ್ಯಾಕೆ ಯೋಚನೆ ಮಾಡ್ತಿದ್ಯಾ? ಏನ್ ಮಾಡಿದ್ರು ಹೆಂಗ್ಸನ್ ಮರೆಯಕ್ಕಾಗ್ತಿಲ್ಲ. ಅವಳು ಭವಾನಿ ನನ್ ಕಂದ ಅಂತ ಅಳ್ತಿದ್ರೆ ನನ್ ಕಳ್ಳು ಕಿತ್ತು ಬರೋ ಹಾಗಾಯ್ತು. ಡ್ಯಾಡಿ ನಮ್ಮಮ್ಮನ್ ನೋಡೋ ಅದೃಷ್ಟ ಅಂತೂ ಇಲ್ಲ. ಅವಳದೊಂದು ಫೋಟೋ ನೋಡೋಣ ಅಂದ್ರು ನೀನ್ ಇಟ್ಟಿಲ್ವಲ್ಲ. ನಾನೇನ್ ಮಾಡ್ಲಿ ಭವಾನಿ? ನನ್ನ ಎಸ್ಟೇಟ್ ಮನೆಗೆ ಬೆಂಕಿ ಬಿದ್ದಾಗ ನಿಮ್ಮಮ್ಮನ ಸಮೇತ ನನ್ನ ಸರ್ವಸ್ವನು ಬೂದಿ ಆಗೋಯ್ತು. ಹೆಂಡತಿ ಸತ್ತೋದ್ಲೆಲ್ಲ ನಾವು ಚಿಂತೆಲ್ಲ ಸದಾ ಕೊರಗ್ತಾ ಇದ್ರು. ದೇವ್ರು ನಿನ್ನಾದ್ರೂ ಬೆಂಕಿಯಿಂದ ಕಾಪಾಡಿದ್ನಲ್ಲ ಅನ್ನೋ ಸಂತೋಷದಿಂದ ನಾನಿನ್ನು ಬದುಕಿದ್ದೀನಮ್ಮ. ಇಲ್ದಿದ್ರೆ ನಾನು ಯಾವತ್ತೋ ನನ್ನ ಪ್ರಾಣ ಕಳ್ಕೊಂಡ್ಬಿಡ್ತಿದ್ದೆ. ಛೆ, ಹಾಗೆಲ್ಲ ಹೇಳ್ಬೇಡಿ ಡ್ಯಾಡಿ, ಪ್ಲೀಸ್ ಪ್ಲೀಸ್. ಹಲೋ, ಡಾಕ್ಟರ್ ದಿನಕರ್ ಹಿಯರ್. ಡಾಕ್ಟರ್, ಹೀಗೇನಾ ನೀವು ಹುಚ್ಚಿನ ನೋಡ್ಕೊಳ್ಳೋದು? ನನ್ನ ಮಗಳು ಮನೆ ಬಂದಾಗ್ಲಿಂದ ಎಷ್ಟು ಸಂಕಟ ಪಡ್ತಾಳೆ ಗೊತ್ತಾ? ನಿಮ್ಮ ಅಭಿವ್ಯಕ್ತಿಯಿಂದ ವಿಷಯ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಆದ್ರೆ ಅಷ್ಟ್ರೊಳಗೆ ನಾನು ಅಡ್ಜಸ್ಟ್ ಮಾಡ್ಬಿಟ್ನಲ್ಲ ಭಾಸ್ಕರ್ ರಾವ್. ಈಗ ಮಾಡಿದ್ರಿ ಡಾಕ್ಟ್ರೆ, ಮತ್ತೆ ಹೀಗಾದ್ರೆ ಏನ್ ಗತಿ? ಒಬ್ಬ ಹೆಂಗಸನ್ ಭದ್ರವಾಗಿ ನೋಡ್ಕೊಳಕ್ಕಾಗಲ್ವಾ ನಿಮ್ಮ ಆಸ್ಪತ್ರೆಯಲ್ಲಿ? ಮಿಸ್ಟರ್ ಭಾಸ್ಕರ್ ರಾವ್, ಶಿ ಈಸ್ ಬಿಕಮಿಂಗ್ ಅನ್ಕಂಟ್ರೋಲಬಲ್. ವಾಟ್ ಶಾಲ್ ಐ ಡು? ಈಗ ನಮ್ಮ ಅಗ್ರಿಮೆಂಟ್ ಪ್ರಕಾರ ಆದಷ್ಟು ಬೇಗ ಭವಾನಿ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ಬಿಟ್ರೆ ಆ ಮಹಾಲಕ್ಷ್ಮಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಶಿವ ಶಿವ ಅನ್ನಿಸ್ಬಿಡ್ತೀನಿ. ಓಕೆ ಓಕೆ, ಅಲ್ಲಿವರೆಗಾದ್ರೂ ಅವಳನ್ನ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಹಾ, ಡ್ಯಾಡಿ ಡ್ಯಾಡಿ ನಾನ್ ಸ್ವಲ್ಪ ಆಚೆ ಹೋಗ್ ಬರ್ಲಾ? ಇದೇನಮ್ಮ ಇಷ್ಟೊಂದು ಅವಸರವಾಗಿ? ನನ್ ಫ್ರೆಂಡ್ ಮನೆಗೆ ಹೋಗ್ಬೇಕು, ಹೋಗ್ ಬರ್ತೀನಿ ಡ್ಯಾಡಿ. ಅಯ್ಯಯ್ಯೋ, ನನ್ನ ಕಾರ್ನ ಈಗ ತಾನೇ ಸರ್ವಿಸ್ ಕಳಿಸ್ದೆ. ಬೇರೆ ಕಾರ್ಗಳು ಇಲ್ವಲ್ಲಮ್ಮ?
ನನ್ ಕಾರ್ ಬರಕ್ಕೆ ಇನ್ನೊಂದು 2 ಅವರ್ಸ್ ಆಗುತ್ತೆ. ಪರವಾಗಿಲ್ಲ ಡ್ಯಾಡಿ, ನಾನು ಟ್ಯಾಕ್ಸಿಲಿ ಹೋಗ್ತೀನಿ. ಚಚೆ, ಕೋಟ್ಯಾಧೀಶ್ವರ ಭಾಸ್ಕರ ರಾಯನ್ ಮುದ್ದು ಮಗಳು ಒಂದು ಆರ್ಡಿನರಿ ಟ್ಯಾಕ್ಸಿಲ್ ಹೋಗೋದು ಅಂದ್ರೆ ನನ್ನ ಅಂತಸ್ತಿಗೆ ತುಂಬಾ ಕೇವಲವಾಗತ್ತಮ್ಮ. ವೇಟ್ ಎ ಮಿನಿಟ್, ಐ ವಿಲ್ ಫೋನ್ ಟು ಸುಧಾ. ಅಯ್ಯೋ ಬೇಡ ಬೇಡ, ಲೇಟ್ ಆಗುತ್ತೆ. ನನ್ನ ಫ್ರೆಂಡ್ ನನಗೋಸ್ಕರ ಕಾಯ್ಕೊಂಡಿರ್ತಾಳೆ. ಪ್ಲೀಸ್ ಡ್ಯಾಡಿ, ಪ್ಲೀಸ್. ಓಕೆ ಓಕೆ, ಬೇಗ ಬಂದ್ಬಿಡ್ಬೇಕು. ಓಕೆ, ಥ್ಯಾಂಕ್ಸ್ ಅ ಲಾಟ್ ಡ್ಯಾಡಿ. ಬಾಯ್, ಸೀ ಯು. ಕ್ಯಾರಿಯರ್. ಅಲ್ವೋ, ಏನೋ ಇದು ಒಬ್ಬನೇ ಒಂಟಿಯಾಗಿ ಇಲ್ಲಿ ನಿಂತ್ಬಿಟ್ಟಿದ್ಯಾ? ರೋಡಲ್ಲಿರೋ ಗಿರಾಕಿಗಳೆಲ್ಲ ಬಿಟ್ಬಿಟ್ಟು ಗುಡ್ಡದ ಗಿರಾಕಿ ಕಾಯ್ತಾ ಇದೀಯಾ? ಗಿರಾಕಿಗಲ್ವಾ, ಫ್ರೆಂಡ್ಗೋಸ್ಕರ ಕಾಯ್ತಾ ಇದ್ದೀನಿ. ಫ್ರೆಂಡಾ? ಯಾವ್ದು? ಸ್ತ್ರೀಲಿಂಗವೋ ಪುಲ್ಲಿಂಗವೋ? ನಮಗೆಲ್ಲ ಗೊತ್ತಮ್ಮ. ತೆಗಿ 5 ರೂಪಾಯಿ. ಯಾಕೆ? ಮೀಟರ್ ಚಾರ್ಜು. ನಾನೇ ಯಾಕೆ ಕೊಡ್ಲಿ? ರಿಕ್ಷಾಲ್ ಕರ್ಕೊಂಡ್ ಬಂದಿದ್ದಕ್ಕೆ. ನನ್ನ ಯಾವಾಗ್ಲೂ ಕರ್ಕೊಂಡ್ ಬಂದೆ? ನಿನ್ನೆ ಅವನ ಕರ್ಕೊಂಡ್ ಬರ್ತಾನೆ. ನಿನಗೆ ಬೇಕಾಗಿರೋರನ್ನ ಕರ್ಕೊಂಡ್ ಬಂದೀನಿ. ಅಲ್ಲಿ ನೋಡು. ಇಲ್ಲಿ ನೋಡು, ಇಲ್ಲಿ ನೋಡು. ಇವನ್ ಇವತ್ತೆಲ್ಲ ಇಲ್ಲಿ ನೋಡಲ್ಲ.